ಅವ್ವ ಕಣ್ಣು ನಮ್ ಜೀವ ಕಣ್ಣು ಇಂದ್ರ ಇಂದ್ರನ್ ಮಗ ಚಂದ್ರ ಚಂದ್ರನ್ ಮಗ ಸುಂದ್ರ ಸುಂದ್ರನ್ ಮಗ ಮುಂದ್ರ ಹಾಗಲ್ಲ ಸೊ ಹೆಲೋ ಗೈಸ್ ಫಿಫಾಡೋ ಪ್ರತಿಯೊಬ್ಬ ಕನ್ನಡಿಗರು ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀವಿ, ಕೆಳಕನ್ನ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ಏನಾಗುತ್ತಪ್ಪ ಅಂದರೆ ನಾನು ಯಾವುದೇ ವಿಡಿಯೋ ಬಿಟ್ಟರು ನೀವು ಫಸ್ಟ್ ನೋಡ್ಬೋದು. ಹಾಗೆ ಪಕ್ಕದಲ್ಲಿರೋ ಆ ನೋಟಿಫಿಕೇಷನ್ನ ಹಾಗೆ ಸೆಟ್ ಮಾಡ್ಕೊಳ್ಳಿ. ಗೈಸ್ ಓಕೆ, 1 ಮಂತಿಂದ ವೀಡಿಯೋ ಆಗ್ತಿಲ್ಲ. ಓಕೆ ಬೇಕಾಗಿ ಇವಾಗ ಫಸ್ಟ್ ವೀಡಿಯೋ ಬಂದು ನಾನು ನೂಬ್ ಬಂಡಲ್ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಬಂದು ನಾನು ಸ್ಟಾರ್ಟಿಂಗ್ ಫೋರಮ್ ನೋಡ್ತಾರೆ ಅಂತೀನಿ, ಆಮೇಲೆ ಬಂದು ಚೆನ್ನಾಗಿ ಆಡ್ತೀನಿ. ಇರೋದ್ರೆ ನಾನು ಎಲ್ಲೆಲ್ಲೋ ಗೋಡೆಗೆಲ್ಲ ಗೋಡೆಯಲ್ಲಿಲ್ಲ ಎಲ್ಲ ಇತ್ತು, ಅದು ಫೈರ್ ಮಾಡ್ತೀನಿ. ನೆಕ್ಸ್ಟ್ ರೌಂಡ್ ಬಂದು ಇದೂ ಹಾಕ್ಸ್ಕೊತೀನಿ, ಅಂದರೆ 4 ರೌಂಡ್ ಬಿಟ್ಕೊಂಡ್ಬಿಡ್ತೀನಿ. ಈಗ ನೋಡಿ ಗೈಸ್ ಇಲ್ಲೇ ಇದೆಯಲ್ಲೇ ಸುಮ್ಮನೆ ಹೊಡಿಯೋಕ್ಕೆ ಬರ್ತಾ ಇಲ್ಲ ಅವ್ನಿಗೆ, ಒಳ್ಳೆ ನೂಬ್ ಥರ ಆಡ್ತಾನೆ. ಓಕೆ, ಇವಾಗ ಬಂದು ನಾನು ಯಾಕೆ ಎತ್ತಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಅವ್ನು ನೂಬ್ ಅಂದರೆ ಸುಮ್ಮನೆ ಯಾವುದಿದು ಮ್ಯಾಗ್ ಎತ್ತಿದೆ. ಓಕೆ, ಅದನ್ನ ಸುಮ್ಮನೆ ಅವ್ನು ಫೈರ್ ಮಾಡಿದೆ. ಅವ್ನು ಹೊಡಿಬೋದಾಗಿತ್ತು, ಅವ್ನು ನೂಬ್ ಥರ ನಾವು ಪ್ರೆಸ್ ಮಾಡ್ಕೊಂಡಿರ್ತಾನೆ, ಅಲ್ಲಿ ಹಿಡಿದ್ಬಿಡ್ತಾನೆ. ಓಕೆ, ಇವಾಗ ಬಂದು ಆವಾಗಿಂದ M500 ಎತ್ತಿದ್ದೀನಿ. ಇದು ಬಂದು ಲಾಸ್ಟ್ ರೌಂಡು. ಇವಾಗ ನೋಡ್ಕೊಳ್ಳಿ ಗೈಸ್, ಲಾಸ್ಟ್ ರೌಂಡಲ್ಲಂತೂ ಇವನು ಎಷ್ಟೇ ಹುಡುಕ್ಲಾಕ್ಬೇಕು, ನಾವು ಸುಮ್ಮನೆ ಹುಡುಕ್ತಾ ಇದ್ರೆ ಸಿಗ್ತಾನೆ ಇಲ್ಲ, ಬರೀ ಅದು ಬಚ್ಚಿಕೊಂಡು ಇಲ್ಲೂ ನಡೆಯಪ್ಪ ಅಂತ ಇಲ್ಲ. ಓಕೆ, ಸ್ವಲ್ಪ ನಾನೇ ಎಲಿಮಿನೇಟ್ ಆಗ ನಾನು ನೋಡಿದೆ ಆದರೆ ಆಗೋದೆ. ಓಕೆ ಗೈಸ್, ಇವಾಗ ಬಂತು ಅವನು ಎಮೌಂಟ್ ಆಗ್ತಾವನೆ. ಇದು ಬಂದು ಲಾಸ್ಟ್ ರೌಂಡ್. ಯಾವ್ದು ಇರ್ತಾನೋ ಗೊತ್ತಿಲ್ಲ, ನಾನು ಅದು ನೂಬ್ ಬಂಡ ತಿಳ್ಕೊಂಡಿದ್ದೆ. ಇವಾಗ ಚೇಂಜ್ ಮಾಡಿದ್ದೀನಿ, ಅಂದರೆ ಪ್ಯಾರೇಡ್ ಹಾಕ್ಕೊಂಡು ಮತ್ತು ಡೆಸರ್ಟ್ ಮತ್ತು ಅಂತ ಎತ್ತಿದ್ದೀನಿ. ಗೈಸ್, ಈ ರೌಂಡ್ ಏನಾದರೂ ಡಿಫೀಟ್ ಆದರೆ, ಒಂದು ರೌಂಡ್ ಡಿಫೀಟ್ ಆದರೆ ನಾನು ಫುಲ್ ಮ್ಯಾಚ್ ಡಿಫೀಟ್ ಆಗ್ಬೋದು. ಗೈಸ್ ಇಲ್ಲಂತೂ ಫುಲ್ಲು ಗೈಸ್ ಇಲ್ಲಿ ಬಂದು ಅದು ಸೆಕೆಂಡ್ ರೌಂಡ್. ಅದು ಹೇಗೆ ಹೋಗ್ಬೇಕಲ್ಲ, ನನಗಂತೂ ಮುಚ್ಚಿಕೊಂಡಂತೂ ಆಡ್ತೇನೆ. ಸುಮ್ಮನೆ ಟ್ರೈ ಟು ಶೇರ್ ಹೇಳ್ತಾ ಇದ್ದೇನೆ. ಟು ಸೈಡ್ ಗೈಸ್, ಈಗ ಫುಲ್ 85 ಹೆಡ್ ರೌಂಡ್ಸ್ ಆಗಿತ್ತು, 2 ಹೆಡ್ ಬಿತ್ತು. ಸ್ಟ್ರೈಟ್ ಕಾಯ್ಕೊಂಡಿರ್ತಾರೆ. 7-1ನಲ್ಲಿ 98 ಎಲ್ಲ ಓಕೆ. ಈಗ ಸ್ಟಾರ್ಟಿಂಗ್ ಲೋಗೋ ಆಗ್ತಿದೆ, ಲೋಗೋ ಹಾಕಿದ್ದೀನಿ ಗಾಡಿ ಲೋಗೋ ಹಾಕಿದ್ದೀನಿ. ಇಲ್ಲಿ ಅಷ್ಟು ಹುಡುಕಲು ಸಿಗ್ತಾ ಇರಲಿಲ್ಲ. ಇದೊಂಥರ ಮೂವಿ ಥರ ರೆಕಾರ್ಡ್ ಥರ ಮಾಡಿದ್ದೀನಿ. ಗೈಸ್, ಇಲ್ಲಿ ಇಷ್ಟೊತ್ತು ವೀಡಿಯೋ ನೋಡಿದ್ದೀರಲ್ಲ, ಲೈಕ್ ಹಾಕಿಲ್ಲ ಅಂದರೆ ಲೈಕ್ ಹಾಕ್ಕೊಳ್ಳಿ.
ಹಾಗೆ ಗ್ರಾಫಿಕ್ಸ್ ಬಗ್ಗೆ ಕಮೆಂಟ್ ಮಾಡಿ. ಇದಂತೂ ನಾನು ಫುಲ್ಲು ನಾರ್ಮಲ್ ಗ್ರಾಫಿಕ್ಸ್ ಬಿಡ್ತಾಯಿದ್ದೀನಿ, ಫುಲ್ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಇರೋದು ಇದ್ದಂಗೆ ಬಿಡ್ತಾಯಿದ್ದೀನಿ. ಲೆಫ್ಟಿಂದ ಬರ್ತಾಯಿದ್ದೀನಿ, ಅಲ್ಲಿ ಲೆಫ್ಟ್ ಮಾಡಿದ್ರೆ ಅದನ್ನ ಎಲ್ಲಿ ತಾನೇ ಗೊತ್ತೇ ಆಗ್ತಾಯಿಲ್ಲ. ಎಷ್ಟೊತ್ತಂತ ಹೊಡ್ತೀವಿ, ಇಲ್ಲಿ ಸ್ವಲ್ಪ ಕೂತ್ಕೊಂಡಿದ್ದೀನಿ, ಅವನು ಎಲ್ಲಿ ಬಚ್ಚಿಕೊಂಡಿರ್ತಾನೆ ಗೈಸ್. ಒಂದೊಂದ್ಸಲಿ ನೂಬ್ ಡೇಸು ಹೇಳೋಕ್ಕಾಗಲ್ಲ, ಹೊಡ್ತಿರ್ತಾನೆ. ಎಕ್ಸಾಂಪಲ್ ಅಂದರೆ ಒಂದು ಆಡಿಟ್ರಿನ್ಸಿ ಅಂದ್ಕೊಳ್ಳಿ, ಅವನು ಕ್ರೇಜಿ ಬೈ 7 ಕಷ್ಟ ಮಾಡುವಾಗ ನಾನು ಆ್ಯಕ್ಚುಲಿ ನೋಡಿದ್ದೀನಿ. ಕ್ರೇಜಿ ಬೈ 7 ಮಂಚ ಕೊಡೋಕ್ಕಾದ್ರೆ ಒಂದು ಡ್ಯಾಮೇಜ್ ಎಲ್ಲ ಕಿಲ್ಲರ್ ಕಳಿಸ್ತಾನೆ. ಇವಾಗ ಈ ಗನ್ನಲ್ಲಿ ಹೊಡಿತಾ ಇದ್ದೀನಿ. ಓಕೆ, ಇಲ್ಲಿ ಒಂದು ಗ್ಲೂ ಅಲ್ಲಿ ಹಾಕ್ತೀನಿ. ಓಕೆ, ಇಲ್ಲಿ ನಂಗೆ ಸ್ವಲ್ಪ ಡ್ಯಾಮೇಜ್ ಇರ್ತಿಲ್ಲ, ಮತ್ತೆ ಇನ್ನೊಂದು ಗ್ಲೂ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಕಾಯ್ಕೊಂಡಿರ್ತೀನಿ. ಇರೋದೇ ನನ್ನ ಹತ್ರ ಒಂದು ಗ್ಲೂ ಅಲ್ಲಿ, ಡ್ಯಾಮೇಜ್ ಇಳಿಸೋಕ್ಕೋಗಿಲ್ಲ. ಇವಾಗ ಓಪಿ ಆಗಿತ್ತು, ರೆಡ್ ನಂಬರ್ ಹೊರಟಿತ್ತು 999. ಓಕೆ, ಇದು ಬಂದು ಲಾಸ್ಟ್ ರೌಂಡ್ ಅಂದರೆ ಮ್ಯಾಚ್ ಪಾಯಿಂಟ್ ಇದ್ದು. ಇವಾಗ ನನಗೊಂದು MP5 ಶಾರ್ಟ್ ಗನ್ ರಿಸಲ್ಟ್ ಹಾಕಿದ್ದೀನಿ. ಡೆಸರ್ಟ್ ಅಂತೂ ಹೊಡಿಬೋದು, ಇದು ಹೇಗೆ ಹೊಡಿತೀನಿ ನನಗಂತೂ ಗೊತ್ತಿಲ್ಲ. ನನಗೆ ಹೋಗ್ತಾ ಇದ್ದೀನಿ ಬಂತು. ಇವಾಗಂತೂ MP5 ಇಟ್ಟಿದ್ದೀನಿ. ಓಕೆ, ಓಪಿ ಅಂದ್ಕೊಂಡೆ, ಸ್ವಲ್ಪ 9 ಡ್ಯಾಮೇಜ್ ಬಿಟ್ಟಷ್ಟೇ. ಅದನ್ನು ನಾನು ಕಷ್ಟಪಟ್ಟು ಮುಚ್ಚಿಕೊಂಡು ಆಡ್ತಿರೋದೇ ಸೊಪ್ಪಿಯಾಗಿ MP5 ಬಿಟ್ಟು. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಹಾಗೆ ವಿಡಿಯೋ ಆಗಿದ್ದು ಒಂದು ಕಮೆಂಟ್ ಆಗಿ. ಓಕೆ ಗೈಸ್, ಸುಮಿತ್ 3x4 ಅಂತೆ ನೇಮಿ ಅಪೋನೆಂಟ್ ಹೆಸರು.